ಪಾಕಿಸ್ತಾನ ದಿನೇ ದಿನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿ ಆಗ್ತಾ ಇದೆ. ಈ ನಡುವೆ ಪಾಕಿಸ್ತಾನ ಅಮೆರಿಕಕ್ಕೆ ತಮಗೆ ಸಪೋರ್ಟ್ ಮಾಡಿ ಭಾರತದಿಂದ ಕಾಪಾಡಿ ಅಂತ ರಿಕ್ವೆಸ್ಟ್ ಅಲ್ಲ, ಭಿಕ್ಷೆ ಬೇಡ್ತಾ ಇದೆ. ಆದರೆ ಈ ಬಾರಿ ಪಾಕಿಸ್ತಾನಕ್ಕೆ ಅಮೆರಿಕದ ಸಪೋರ್ಟ್ ಸಿಗೋದು ಸಾಧ್ಯವೇ ಇಲ್ಲ. ಆದರೆ ಚೀನಾ ಪಾಕ್ ಬೆನ್ನಿಗೆ ನಿಲ್ಲೋ ಸೂಚನೆ ಸಿಕ್ಕಿದ್ಯಾ? ಹಾಗಾದರೆ ಪಾಪಿ ಉಗ್ರ ರಾಷ್ಟ್ರದ ಬೆನ್ನಿಗೆ ಡ್ರ್ಯಾಗನ್ ನಿಂತು ಭಾರತವನ್ನು ಫೇಸ್ ಮಾಡುತ್ತಾ? ಅಲ್ಲದೆ ಪಾಕಿಸ್ತಾನ ಅದ್ಯಾವ ರೀತಿಯಲ್ಲಿ ಚೀನಾದ ಮೂಲಕ ಭಾರತಕ್ಕೆ ಟಕ್ಕರ್ ಕೊಡೋಕ್ಕೆ ಒದ್ದಾಡ್ತಾ ಇದೆ, ಅದನ್ನು ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುತ್ತಾ ಡ್ರ್ಯಾಗನ್ ರಾಷ್ಟ್ರ. ಅಮೆರಿಕದ ನೆರವು ಕೇಳಿದ್ದಕ್ಕೆ ಉಗ್ರ ಪೋಷಕ ಪಾಕ್. ದೊಡ್ಡಣ್ಣ ಹೇಳಿದ್ದೇನು, ಪಾಕ್ಗೆ ಆಗಿದ್ದೇನು? ಪಾಕಿಸ್ತಾನಕ್ಕೆ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಸಪೋರ್ಟ್ ಮಾಡೋದು ಯಾರು? ಉಗ್ರ ರಾಷ್ಟ್ರ ಎಂಬ ಹಣೆಪಟ್ಟಿ ಕಟ್ಟಿಕೊಂಡು ಈಗಾಗಲೇ ಪಾಪದ ಕೊಡವನ್ನ ಆಲ್ಮೋಸ್ಟ್ ತುಂಬಿಸಿಕೊಂಡಿರುವ ವೇಳೆಯಲ್ಲಿ ಪಾಕ್ ನೆರವಿಗೆ ಬರೋದ್ಯಾರು? ಈ ಪ್ರಶ್ನೆಗೆ ಉತ್ತರ ಬಹುತೇಕರಿಗೆ ಗೊತ್ತಿರುವಂತೆ ಅದು ಚೀನಾ. ಇನ್ನು ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದೇಕೆ ಎಂಬುದಕ್ಕೂ ಉತ್ತರವೇ ಗೊತ್ತಿರುವಂತದ್ದೇ. ಅದೇ ಭಾರತದ ತಾಕತ್ತನ್ನ ಏಷ್ಯಾದಲ್ಲಿ ಕಡಿಮೆ ಮಾಡೋದು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯವಾಗಿಯೂ ಭಾರತಕ್ಕೆ ಹೆಚ್ಚಿನ ಮನ್ನಣೆ ಸಿಗದಂತೆ ನೋಡಿಕೊಳ್ಳೋದು. ಇನ್ನು ಈಗಿನ ಸ್ಥಿತಿ ಭಾರತದ ವಿರುದ್ಧ ಡ್ರ್ಯಾಗನ್ ಒಂದಷ್ಟು ಬಾಲ ಬಿಚ್ಚೋಕು ಕಾರಣವಾಗಬಹುದು. ಇನ್ನು ಚೀನಾ ಪಾಕಿಸ್ತಾನದ ಪರ ಎಂಬಂತೆ ಕೆಲ ದಿನಗಳ ಹಿಂದೆ ಹೇಳಿಕೆಯನ್ನು ಕೊಟ್ಟಿತ್ತು. ಅದೇ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರದ ಕುರಿತು ಮುಕ್ತ ತನಿಖೆಯಾಗಲಿ ಎಂದು ಹೇಳುವ ಮೂಲಕ ಭಾರತಕ್ಕೆ ಕಿವಿಮಾತು ಹೇಳೋಕೆ ಚೀನಾ ಮುಂದಾಗಿತ್ತು. ಆ ಮೂಲಕ ಭಾರತ ಮೊದಲು ಪಾಕಿಸ್ತಾನದ ಮಾತನ್ನ ಪ್ರೂವ್ ಮಾಡಲಿ ಎಂದಿತ್ತು. ಇನ್ನು ಸದ್ಯ ಚೀನಾ ಪಾಕ್ ಪರ ಒಂದಷ್ಟು ಸೈಲೆಂಟ್ ಮೂಡ್ಗೆ ಜಾರಿದೆ ಎಂದೇ ಹೇಳಲಾಗ್ತಿದೆ. ಅಲ್ಲದೆ ಚೀನಾ ನಿಜಕ್ಕೂ ಪಾಕ್ ಬೆನ್ನಿಗೆ ನಿಲ್ಲುತ್ತಾ ಅಥವಾ ಕೈ ಕೊಡುತ್ತಾ ಎಂಬ ವಿಚಾರವೂ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣವೂ ಇದೆ. ಅಮೆರಿಕದೊಂದಿಗಿನ ಟ್ರೇಡ್ ವಾರ್ ಸುಳಿಯಲ್ಲಿ ಸಿಲುಕಿರುವ ಚೀನಾ ಮತ್ತೆ ಭಾರತದೊಂದಿಗೆ ನೇರ ಸಂಘರ್ಷಕ್ಕೆ ಇಳಿಯಲು ಧೈರ್ಯ ಮಾಡೋದಿಲ್ಲ. ಇನ್ನು ಇದೆಲ್ಲವೂ ಒಂದ್ ಕಡೆಯಾದ್ರೆ ಅತ್ತ ಪಾಕ್ ಮತ್ತೊಂದು ಕುತಂತ್ರಿ ನಡೆಯನ್ನು ಚೀನಾದ ಎದುರು ಪ್ರದರ್ಶನವನ್ನ ಮಾಡಿದೆ. ಅದೇ ಬ್ರಹ್ಮಪುತ್ರ ನದಿಯ ನೀರಿನ ಕುರಿತು. ಭಾರತದ ಬ್ರಹ್ಮಪುತ್ರ ನದಿ ಚೀನಾದಲ್ಲಿ ಹುಟ್ಟಿ ಭಾರತದ ಮೂಲಕ ಬಾಂಗ್ಲಾದೇಶಕ್ಕೆ ಹರಿದು ಸಮುದ್ರವನ್ನ ಸೇರುತ್ತಿದೆ. ಬ್ರಹ್ಮಪುತ್ರ ಭಾರತದ ಈಶಾನ್ಯ ರಾಜ್ಯಗಳ ಪ್ರಮುಖ ಆಧಾರ ಸ್ತಂಭವಾಗಿದೆ. ಚೀನಾದಲ್ಲಿ ನದಿ ಹುಟ್ಟಿದ್ರೂ 80% ನೀರು ಭಾರತದಲ್ಲಿ ಹರಿಯುತ್ತದೆ. ಇದೀಗ ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ ಕಾರಣಕ್ಕೆ ಪಾಕಿಸ್ತಾನ ಪ್ರತಿಯಾಗಿ ಚೀನಾ ಮೂಲಕ ಭಾರತದ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಪ್ರಯೋಗಿಸಿದೆ ಎನ್ನಲಾಗಿದೆ. ಅದಕ್ಕಾಗಿ ಪಾಕ್ ಇನ್ನೂ ಒಂದು ಹೊಸ ತಂತ್ರವನ್ನ ಪ್ರಯೋಗಿಸಿದೆ. ಚೀನಾದ ಬಹು ನಿರೀಕ್ಷಿತ ಎಕನಾಮಿಕ್ ಕಾರಿಡಾರ್ ಪ್ರಗತಿಯಲ್ಲಿದೆ. ಇದರ ಬಹುಪಾಲು ಹಾದು ಹೋಗುತ್ತಿರುವುದು ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ. ಇದೀಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹೆಚ್ಚಿನ ಪ್ರದೇಶ ಹಾಗೂ ಇತರ ಅನುಕೂಲತೆ ಮಾಡಿಕೊಡುವುದಾಗಿ ಚೀನಾಗೆ ಆಫರ್ ನೀಡಲಾಗಿದೆಯಂತೆ. ಪಾಕಿಸ್ತಾನ ಸರ್ಕಾರ ಚೀನಾ ಅಧ್ಯಕ್ಷ ಕಿಂಗ್ ಜಿನ್ಪಿನ್ಗೆ ಬ್ರಹ್ಮಪುತ್ರ ನದಿ ನೀರು ನಿಲ್ಲಿಸಲು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಚೀನಾ ನಿಜಕ್ಕೂ ಈ ನಡೆ ಇಡೋದು ಕಡಿಮೆ. ಸದ್ಯಕ್ಕೆ ಪಾಕಿಸ್ತಾನಕ್ಕೋಸ್ಕರ ಚೀನಾ ನೇರವಾಗಿ ಭಾರತದ ವಿರುದ್ಧ ಮುಗಿಬೀಳೋದು ಅಸಾಧ್ಯ ಎನಿಸಿದ್ರೂ ತೆರೆಮರೆಯಲ್ಲಿ ಪಾಕ್ಗೆ ಒಂದಷ್ಟು ನೆರವನ್ನ ನೀಡಬಹುದು. ಅದು ಕೂಡ ತನ್ನ ಹೂಡಿಕೆಗಳು ಪಾಕಿಸ್ತಾನದಲ್ಲಿ ಇರುವ ಕಾರಣಕ್ಕೆ. ಇನ್ನು ಇತ್ತೀಚೆಗೆ ವರದಿಗಳ ಪ್ರಕಾರ ಇಸ್ಲಾಮಾಬಾದ್ನಲ್ಲಿ ಚೀನಾ ನಿಯೋಗದ ಜೊತೆ ಪಾಕ್ ಪಿಎಂ ಶೆಹಬಾಜ್ ಶರೀಫ್ ಮಾತುಕತೆಯನ್ನು ನಡೆಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅಮೆರಿಕ ರಕ್ಷಣಾ ಸಚಿವ ಪಿಟ್ ಹೆಗ್ಸೆಟ್ ಜೊತೆಗೂ ಮಾತನಾಡಿದ್ದಾರೆ. ಪಹಲ್ಗಾಮ್ನಲ್ಲಿ 26 ಜನರ ಹತ್ಯೆಯನ್ನ ಅಮೆರಿಕ ಉಗ್ರವಾಗಿ ಖಂಡಿಸುತ್ತದೆ. ಭಯಾನಕ ಉಗ್ರ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ ಸಂತಾಪ ಇದೆ. ಭಯೋತ್ಪಾದನೆಯ ವಿರುದ್ಧ ಭಾರತದೊಂದಿಗೆ ಸಹಕರಿಸಲು ಬದ್ಧವಾಗಿದೆ ಎಂದು ಅಮೆರಿಕ ಹೇಳಿದೆ.
ಪಾಕಿಸ್ತಾನ ದಿನೇ ದಿನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿ ಆಗ್ತಾ ಇದೆ. ಈ ನಡುವೆ ಪಾಕಿಸ್ತಾನ ಅಮೆರಿಕಕ್ಕೆ ತಮಗೆ ಸಪೋರ್ಟ್ ಮಾಡಿ ಭಾರತದಿಂದ ಕಾಪಾಡಿ ಅಂತ ರಿಕ್ವೆಸ್ಟ್ ಅಲ್ಲ, ಭಿಕ್ಷೆ ಬೇಡ್ತಾ ಇದೆ. ಆದರೆ ಈ ಬಾರಿ ಪಾಕಿಸ್ತಾನಕ್ಕೆ ಅಮೆರಿಕದ ಸಪೋರ್ಟ್ ಸಿಗೋದು ಸಾಧ್ಯವೇ ಇಲ್ಲ. ಆದರೆ ಚೀನಾ ಪಾಕ್ ಬೆನ್ನಿಗೆ ನಿಲ್ಲೋ ಸೂಚನೆ ಸಿಕ್ಕಿದ್ಯಾ? ಹಾಗಾದರೆ ಪಾಪಿ ಉಗ್ರ ರಾಷ್ಟ್ರದ ಬೆನ್ನಿಗೆ ಡ್ರ್ಯಾಗನ್ ನಿಂತು ಭಾರತವನ್ನು ಫೇಸ್ ಮಾಡುತ್ತಾ? ಅಲ್ಲದೆ ಪಾಕಿಸ್ತಾನ ಅದ್ಯಾವ ರೀತಿಯಲ್ಲಿ ಚೀನಾದ ಮೂಲಕ ಭಾರತಕ್ಕೆ ಟಕ್ಕರ್ ಕೊಡೋಕ್ಕೆ ಒದ್ದಾಡ್ತಾ ಇದೆ, ಅದನ್ನು ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುತ್ತಾ ಡ್ರ್ಯಾಗನ್ ರಾಷ್ಟ್ರ. ಅಮೆರಿಕದ ನೆರವು ಕೇಳಿದ್ದೇಕೆ ಉಗ್ರ ಪೋಷಕ ಪಾಕ್? ದೊಡ್ಡಣ್ಣ ಹೇಳಿದ್ದೇನು, ಪಾಕ್ಗೆ ಆಗಿದ್ದೇನು? ಪಾಕಿಸ್ತಾನಕ್ಕೆ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಸಪೋರ್ಟ್ ಮಾಡೋದು ಯಾರು? ಉಗ್ರ ರಾಷ್ಟ್ರ ಎಂಬ ಹಣೆಪಟ್ಟಿ ಕಟ್ಟಿಕೊಂಡು ಈಗಾಗಲೇ ಪಾಪದ ಕೊಡವನ್ನ ಆಲ್ಮೋಸ್ಟ್ ತುಂಬಿಸಿಕೊಂಡಿರುವ ವೇಳೆಯಲ್ಲಿ ಪಾಕ್ ನೆರವಿಗೆ ಬರೋದ್ಯಾರು? ಈ ಪ್ರಶ್ನೆಗೆ ಉತ್ತರ ಬಹುತೇಕರಿಗೆ ಗೊತ್ತಿರುವಂತೆ ಅದು ಚೀನಾ. ಇನ್ನು ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದೇಕೆ ಎಂಬುದಕ್ಕೂ ಉತ್ತರವೇ ಗೊತ್ತಿರುವಂತದ್ದೇ. ಅದೇ ಭಾರತದ ತಾಕತ್ತನ್ನ ಏಷ್ಯಾದಲ್ಲಿ ಕಡಿಮೆ ಮಾಡೋದು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯವಾಗಿಯೂ ಭಾರತಕ್ಕೆ ಹೆಚ್ಚಿನ ಮನ್ನಣೆ ಸಿಗದಂತೆ ನೋಡಿಕೊಳ್ಳೋದು. ಇನ್ನು ಈಗಿನ ಸ್ಥಿತಿ ಭಾರತದ ವಿರುದ್ಧ ಡ್ರ್ಯಾಗನ್ ಒಂದಷ್ಟು ಬಾಲ ಬಿಚ್ಚೋಕು ಕಾರಣವಾಗಬಹುದು. ಇನ್ನು ಚೀನಾ ಪಾಕಿಸ್ತಾನದ ಪರ ಎಂಬಂತೆ ಕೆಲ ದಿನಗಳ ಹಿಂದೆ ಹೇಳಿಕೆಯನ್ನು ಕೊಟ್ಟಿತ್ತು. ಅದೇ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರದ ಕುರಿತು ಮುಕ್ತ ತನಿಖೆಯಾಗಲಿ ಎಂದು ಹೇಳುವ ಮೂಲಕ ಭಾರತಕ್ಕೆ ಕಿವಿಮಾತು ಹೇಳೋಕೆ ಚೀನಾ ಮುಂದಾಗಿತ್ತು. ಆ ಮೂಲಕ ಭಾರತ ಮೊದಲು ಪಾಕಿಸ್ತಾನದ ಮಾತನ್ನ ಪ್ರೂವ್ ಮಾಡಲಿ ಎಂದಿತ್ತು. ಇನ್ನು ಸದ್ಯ ಚೀನಾ ಪಾಕ್ ಪರ ಒಂದಷ್ಟು ಸೈಲೆಂಟ್ ಮೂಡ್ಗೆ ಜಾರಿದೆ ಎಂದೇ ಹೇಳಲಾಗ್ತಿದೆ. ಅಲ್ಲದೆ ಚೀನಾ ನಿಜಕ್ಕೂ ಪಾಕ್ ಬೆನ್ನಿಗೆ ನಿಲ್ಲುತ್ತಾ ಅಥವಾ ಕೈ ಕೊಡುತ್ತಾ ಎಂಬ ವಿಚಾರವೂ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣವೂ ಇದೆ. ಅಮೆರಿಕದೊಂದಿಗಿನ ಟ್ರೇಡ್ ವಾರ್ ಸುಳಿಯಲ್ಲಿ ಸಿಲುಕಿರುವ ಚೀನಾ ಮತ್ತೆ ಭಾರತದೊಂದಿಗೆ ನೇರ ಸಂಘರ್ಷಕ್ಕೆ ಇಳಿಯಲು ಧೈರ್ಯ ಮಾಡೋದಿಲ್ಲ. ಇನ್ನು ಇದೆಲ್ಲವೂ ಒಂದ್ ಕಡೆಯಾದ್ರೆ ಅತ್ತ ಪಾಕ್ ಮತ್ತೊಂದು ಕುತಂತ್ರಿ ನಡೆಯನ್ನು ಚೀನಾದ ಎದುರು ಪ್ರದರ್ಶನವನ್ನ ಮಾಡಿದೆ. ಅದೇ ಬ್ರಹ್ಮಪುತ್ರ ನದಿಯ ನೀರಿನ ಕುರಿತು. ಭಾರತದ ಬ್ರಹ್ಮಪುತ್ರ ನದಿ ಚೀನಾದಲ್ಲಿ ಹುಟ್ಟಿ ಭಾರತದ ಮೂಲಕ ಬಾಂಗ್ಲಾದೇಶಕ್ಕೆ ಹರಿದು ಸಮುದ್ರವನ್ನ ಸೇರುತ್ತಿದೆ. ಬ್ರಹ್ಮಪುತ್ರ ಭಾರತದ ಈಶಾನ್ಯ ರಾಜ್ಯಗಳ ಪ್ರಮುಖ ಆಧಾರ ಸ್ತಂಭವಾಗಿದೆ. ಚೀನಾದಲ್ಲಿ ನದಿ ಹುಟ್ಟಿದ್ರೂ 80% ನೀರು ಭಾರತದಲ್ಲಿ ಹರಿಯುತ್ತದೆ. ಇದೀಗ ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ ಕಾರಣಕ್ಕೆ ಪಾಕಿಸ್ತಾನ ಪ್ರತಿಯಾಗಿ ಚೀನಾ ಮೂಲಕ ಭಾರತದ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಪ್ರಯೋಗಿಸಿದೆ ಎನ್ನಲಾಗಿದೆ. ಅದಕ್ಕಾಗಿ ಪಾಕ್ ಇನ್ನೂ ಒಂದು ಹೊಸ ತಂತ್ರವನ್ನ ಪ್ರಯೋಗಿಸಿದೆ. ಚೀನಾದ ಬಹು ನಿರೀಕ್ಷಿತ ಎಕನಾಮಿಕ್ ಕಾರಿಡಾರ್ ಪ್ರಗತಿಯಲ್ಲಿದೆ. ಇದರ ಬಹುಪಾಲು ಹಾದು ಹೋಗುತ್ತಿರುವುದು ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ. ಇದೀಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹೆಚ್ಚಿನ ಪ್ರದೇಶ ಹಾಗೂ ಇತರ ಅನುಕೂಲತೆ ಮಾಡಿಕೊಡುವುದಾಗಿ ಚೀನಾಗೆ ಆಫರ್ ನೀಡಲಾಗಿದೆಯಂತೆ. ಈ ಪಾಕಿಸ್ತಾನ ಸರ್ಕಾರ ಚೀನಾ ಅಧ್ಯಕ್ಷ ಕಿಂಗ್ ಜಿನ್ಪಿನ್ಗೆ ಬ್ರಹ್ಮಪುತ್ರ ನದಿ ನೀರು ನಿಲ್ಲಿಸಲು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಚೀನಾ ನಿಜಕ್ಕೂ ಈ ನಡೆ ಇಡೋದು ಕಡಿಮೆ. ಸದ್ಯಕ್ಕೆ ಪಾಕಿಸ್ತಾನಕ್ಕೋಸ್ಕರ ಚೀನಾ ನೇರವಾಗಿ ಭಾರತದ ವಿರುದ್ಧ ಮುಗಿಬೀಳೋದು ಅಸಾಧ್ಯ ಎನಿಸಿದ್ರೂ ತೆರೆಮರೆಯಲ್ಲಿ ಪಾಕ್ಗೆ ಒಂದಷ್ಟು ನೆರವನ್ನ ನೀಡಬಹುದು. ಅದು ಕೂಡ ತನ್ನ ಹೂಡಿಕೆಗಳು ಪಾಕಿಸ್ತಾನದಲ್ಲಿ ಇರುವ ಕಾರಣಕ್ಕೆ. ಇನ್ನು ಇತ್ತೀಚೆಗೆ ವರದಿಗಳ ಪ್ರಕಾರ ಇಸ್ಲಾಮಾಬಾದ್ನಲ್ಲಿ ಚೀನಾ ನಿಯೋಗದ ಜೊತೆ ಪಾಕ್ ಪಿಎಂ ಶೆಹಬಾಜ್ ಶರೀಫ್ ಮಾತುಕತೆಯನ್ನು ನಡೆಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಅಮೆರಿಕ ರಕ್ಷಣಾ ಸಚಿವ ಪಿಟ್ ಹೆಗ್ಸೆಟ್ ಜೊತೆ